ನೀನು ಕೂಡ ಯೇಸು ಕ್ರಿಸ್ತನ ಕುರಿತಾಗಿ ಎಷ್ಟೋ ಕೇಳಿ ಎಷ್ಟೋ ಸಾರಿ ನೀನು ಕೂಡ ಸಾಯಿಸಿದೀಯೇನು. ನಿನ್ನ ಸಂಪ್ರದಾಯ ಸಂಬಂಧ ನಿನ್ನ ದುಶ್ಚಟಗಳ ಮೂಲಕವಾಗಿ ಇನ್ನೂ ಕೂಡ ಯೇಸು ಸ್ವಾಮಿಯನ್ನ ನೀನು ಸಾಯಿಸ್ತಾ ಇದೆಯೇನೋ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನ ಪರೀಕ್ಷೆ ಮಾಡ್ಕೋ. ಒಂದು ವೇಳೆ ನಾನು ಯೇಸು ಸ್ವಾಮಿಯನ್ನ ನಂಬಿಬಿಟ್ರೆ ಅಕ್ರಮ ಸಂಬಂಧಗಳು ಬಿಡ್ಬೇಕಾಗುತ್ತೇನಪ್ಪ. ಹಲ್ಲೆಲೂಯಾ. ನಾನು ಯೇಸು ಸ್ವಾಮಿ ನಂಬಿಟ್ರೆ ದುಶ್ಚಟಗಳನ್ನ ತಂಬಾಕು ಹಾಕೋದು ಬೀಡಿ ಸೇರೋದು ಇವೆಲ್ಲವುಗಳನ್ನ ಬಿಡ್ಬೇಕಾಗತ್ತಲ್ಲ. ಆಮೇಲೆ ನೋಡ್ಕೊಂಡು ರಾಜ್ಬಿಡು ಯೇಸು ಸ್ವಾಮಿ ಆಮೇಲೆ ಮತ್ತೆ ನಮ್ದಿರ್ಲಿ ಅಂತೇಳಿ ಮಾಡಿದವರು ನೀವು ಕೂಡ ಬೇರೆ ಯಾರು ಅಲ್ಲ, ಯೇಸು ಸ್ವಾಮಿಯನ್ನ ಸಾಯಿಸಿದಂಥವ್ರೇ. ಯಾಕಂದ್ರೆ ದೇವರು ಪರಿಶುದ್ಧನು, ನೀವು ಕೂಡ ಪರಿಶುದ್ಧರಾಗಿರ್ಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ತಂಬಾಕು ಆ ಗುಟಕ ಅವು ಎಲ್ಲ ಹಾಕೊಂಡ್ರೆ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಅವಯವಗಳು ಏನಾಗ್ತಾವೆ ಅಂತೇಳಿ ನೀವು ನೆಟ್ಟನಾಗ ಹೊಡೆದು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲರೂ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ಮುಂದೊಂದು ಯಾವ್ದಾದ್ರು ಒಂದು ಸ್ಪೆಷಲ್ ವಾರ ಇಡಮ್ಮ, ಆ ತಂಬಾಕು ಗುಟಕ ಬೀಡಿ ಸಿಗರೇಟ್ ಅವು ಏನೇನು ಆಗ್ತಾವೋ ಅವತ್ತಿನ ದಿನ ಎಲ್ಲರೂ ಬರ್ರಿ, ಆವತ್ತಿನ ದಿನ ಎಲ್ಲ ಡಿಸ್ಪ್ಲೇ ಮಾಡೋಣ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ಆ ಕೆಟಗರಿಯಲ್ಲಿ ನೀವಿದ್ದೀರೇನೋ, ಯಾವ ಕೆಟಗರಿಯಲ್ಲಿ ದೇವರನ್ನ ಸಾಯಿಸ್ತಾ ಇದ್ದೀರೇನೋ ನೀವು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ದೇವರ ಕಡೆಗೆ ಬಂದ್ರೆ ಇಂಥ ಸಂಪ್ರದಾಯಗಳನ್ನು ಬಿಡಬೇಕಾಗತ್ತಾ, ವಿಸರ್ಜನೆ ಮಾಡ್ಬೇಕಾಗತ್ತ. ನನ್ನ ಸಂಪ್ರದಾಯ ಮುಖ್ಯ, ಆಮೇಲೆ ಎಸಪ್ಪ. ಹಲ್ಲೆಲೂಯಾ, ಹಿಂಗಂದೋರು ಇರ್ತೀರಿ ನೀವು. ಇನ್ನೊಬ್ರು ಹೇಳ್ಕಾದ್ರೆ ಅಕ್ರಮ ಸಂಬಂಧಗಳು. ಅಯ್ಯೋ ಮದುವೆ ಆಗಿದೆ ಸೆಕೆಂಡ್ ಸೆಟಪ್ ಅಂತ ಹೇಳ್ತೀವಲ್ಲ, ಸೆಕೆಂಡ್ ಸೆಟಪ್ ಇರುತ್ತ. ಒಂದು ವೇಳೆ ಇದ್ರಪ್ಪ ಅಂದ್ರೆ ಬಿಡ್ಬೇಕಾಗತ್ತೇನೋ ಅಂತೇಳಿ. ಹಲ್ಲೆಲೂಯಾ. ಅಂದ್ರೆ ಅಕ್ರಮ ಸಂಬಂಧಗಳು, ಯಾವುದೇ ಅಕ್ರಮ ಸಂಬಂಧವಾಗಿರ್ಲಿ ಅಕ್ರಮ ಸಂಬಂಧಗಳನ್ನು ಬಿಡಬೇಕಾಗತ್ತಂತೇಳಿ. ಇಲ್ಲಪ್ಪ ಅಕ್ರಮ ಸಂಬಂಧನೇ ಮುಖ್ಯ, ಯೇಸು ಸ್ವಾಮಿ ಆಮೇಲೆ ಅಂದ್ರೆ ಎಲ್ಲರೂ ಕೂಡ ಸಾಯಿಸ್ತಾರೆ. ಮೂರನೇದಾಗಿ ಎಂತಾರಂದ್ರೆ ದುಶ್ಚಟಗಳು ಮಾಡಿದಂಥವ್ರು ಕೂಡ ಯೇಸು ಸ್ವಾಮಿಯನ್ನ ಸಾಯಿಸಿದಂಥವ್ರು. ಅವತ್ತು ಅಯ್ಯವ್ರು ಹೇಳಿದ್ರಪ್ಪ ನಶಿಕ್ ಬಿಡೋದು ಅಂತೇಳಿ. ಇರ್ಲಿ ಬಿಡೋದು ನಶಿಪ್ಪ ಟೈಮ್ ಆಗ್ಬಿಡ್ತು, ಮುಂಜಾನೆ 10 ಗಂಟೆ ಬೇಕು. ವಾಕ್ಯ ನೆನಪರ್ತಾ ಎಲ್ಲ ಆಮೇಲೆ ನಶಿ ಪಡ ತಿಕ್ಕೋದು. ಹಂಗ ಮಾಡಿದ್ರೆ ಯಾರು? ಯೇಸು ಸ್ವಾಮಿಯನ್ನ ಸಾಯಿಸಿದಂತ ಕೆಟಗರಿಯಲ್ಲಿ ಇರ್ತಕ್ಕಂಥವ್ರೆ, ವಿಸರ್ಜನೆ ಮಾಡಿದಂತ ಕೆಟಗರಿಯಲ್ಲಿ ಇರುವಂತವರೇ. ಇವತ್ತಿನ ದಿನ ಕ್ರಿಸ್ತನ ಆರಾಧನೆ ಮಾಡುವುದಕ್ಕಾಗಿ ಬಂದಿರತಕ್ಕಂಥ ನೀವೆಲ್ಲರೂ ಕೂಡ ಆ ದೇವರಿಗೆ ವಿಧೇಯತೆಯನ್ನು ತೋರಿಸುವಂತ ಮಕ್ಕಳಾಗ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಕೊನೆಯದಾಗಿ ಒಂದು ಸನ್ನಿವೇಶ ಹೇಳ್ತೀನಿ, ಗಮನವಿಟ್ಟು ಶ್ರದ್ಧೆಯಿಂದ ಕೇಳಿ ಈ ಸಂದೇಶವನ್ನು ನಾವು ಮುಗಿಸೋಣ. ಹಲ್ಲೆಲೂಯಾ. ದೊಡ್ಡದಾಗಿರ್ತಕ್ಕಂಥ ಶ್ರೀಮಂತ ವ್ಯಕ್ತಿ, ಆ ಊರಿನಲ್ಲೇ ದೊಡ್ಡ ಶ್ರೀಮಂತ ವ್ಯಕ್ತಿ, ಆ ಪಟ್ಟಣದಲ್ಲೇ ದೊಡ್ಡ ಶ್ರೀಮಂತ ವ್ಯಕ್ತಿ ಪ್ರಿಯರೇ. ಆತನಿಗೆ ಒಬ್ಬ ಮಗ ಹುಟ್ಟಿರ್ತಾನೆ, ವಾರಸ್ದಾರ. ಮಗ ಹುಟ್ಟಿದಂತ ಸಮಯದಲ್ಲಿ ಆ ಮಗ ಹುಟ್ಟಿ 1 ವರ್ಷ ಆದ್ಮೇಲೆ ತೊಟ್ಟಿಲ್ಲ ಏನಂತ ಹೇಳ್ತೀವಿ, ಬರ್ತ್ಡೇ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಇದ್ದು ಬದ್ದು ಎಲ್ಲ ರಿಚ್ ಪಾರ್ಟಿಗಳು ಎಲ್ಲರೂ ಕೂಡ ಆ ಒಂದು ಬರ್ತ್ಡೇ ಇನ್ವಿಟೇಷನ್ಗೆ ಏನ್ ಮಾಡಿದ್ರು, ಬಂದ್ರು ಪ್ರಿಯರೇ. ಟೈಮ್ ಆಯ್ತು, ಸಾಯಂಕಾಲ ಬರ್ತ್ಡೇ ಸ್ಟಾರ್ಟ್ ಆಯ್ತು. ಬರ್ತ್ಡೇ ಸ್ಟಾರ್ಟ್ ಆದ ಸಮಯದಲ್ಲಿ ಮಗುವನ್ನ ತಂದು ಇಟ್ಟರು ತೊಟ್ಲದಾಗ ಹಾಕಿದ್ರು. ಮಗುನ ತೊಟ್ಲದಾಗ ಹಾಕಿ ತಂದು ಇಟ್ಟಾದ ಮೇಲೆ ಎಲ್ಲರೂ ಮ್ಯೂಸಿಕ್ ಆನ್ ಮಾಡ್ರಿ, ಡ್ಯಾನ್ಸ್ ಮಾಡೋಣ ಅಂತೇಳಿ ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಕೈಯಲ್ಲಿ ಒಂದು ಪೆಗ್ ಏನಂತಾರಲ್ಲ ಅದು ಹಿಡ್ಕೊಂಡ್ರು ಡ್ಯಾನ್ಸ್ ಮಾಡೋದು, ಕುಣಿಯೋದು ಸ್ಟಾರ್ಟ್ ಮಾಡಿದ್ರು. ಸೈಡಿಗೆ ಅದು ಇಲ್ಲಾರದೆಲ್ಲ. ಹಲ್ಲೆಲೂಯಾ. ಎಲ್ಲವೂ ಸ್ಟಾರ್ಟ್ ಮಾಡಿದ್ಮೇಲೆ ಕುಣಿದು ಮ್ಯೂಸಿಕ್ ಆನ್ ಆಗಿ ಕುಣಿದು ಸಾಕಾದ ಮೇಲೆ ಏನ್ ಮಾಡಿದ ಅಂದ್ರೆ ಬೆವರು ಬರ್ತಲ್ಲ, ಎಲ್ಲ ಕೋಟ್ ಹಾಕೊಂಡ್ಬಂದರು. ಒಬ್ಬ ಕುಡುಕ ಏನ್ ಮಾಡಿದ, ಕುಡುಕಲ್ಲ ಮೊದ್ಲೆ. ಹಲ್ಲೆಲೂಯಾ. ಕುಡಿದು ಬಿಟ್ಟಾನ, ಫುಲ್ಲು ಕುಡಿದು ಬಿಟ್ಟಾನ. ಕುಡುಕ ಕೋಟ್ ತೆಗೆದು ಹಿಂಗ್ ಬಿಸಾಕಿದ. ಪಾಪ ಬಿಸಾಕಿದ ಸಮಯದಾಗ ಈಗ ಒಬ್ಬ ಕುಡುಕ ಏನ್ ಮಾಡ್ತಾನೆ, ಇನ್ನೊಬ್ಬ ಕುಡುಕ ಅದೇ ಮಾಡ್ತಿರ್ತಾವ. ಕುಡುಕರು ನಮ್ಮ ಮಾತು ಕೇಳ್ತಾರ? ಕೇಳೋದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವಾಗ ಏನಾಗುತ್ತಂದ್ರೆ ಅವಾಗ ಈಗ ಒಬ್ರು ಹಾಕಿದ್ರಲ್ಲ, ಎಲ್ಲರಿಗೂ ಬೆವರು ಬಂತು. ಕುಣಿತಾ ಇದಾರೆ, ಡ್ಯಾನ್ಸ್ ಮಾಡ್ತಾ ಇದಾರೆ. ಲೆಟ್ಸ್ ಡ್ಯಾನ್ಸ್, ಎಂಜಾಯ್ ಬರ್ತ್ಡೇ, ಎಂಜಾಯ್ ಅಂತೇಳಿ ಡ್ಯಾನ್ಸ್ ಮಾಡ್ತಾ ಇದಾರೆ. ಎಲ್ಲರೂ ಕೋಟ್ ಹಾಕೊಂಡ್ಬಂದಾರೆ, ಎಲ್ಲರೂ ಶ್ರೀಮಂತರೇ. ಎಲ್ಲರೂ ಕೋಟ್ ಹುಚ್ಚಿದ್ರು. ಒಬ್ಬನ ಎಲ್ಲಿ ಹೋಗದ ಫಸ್ಟ್ನೇದವನು ಅಲ್ಲೇ ಎಲ್ಲರೂ ಹೋಗ್ಬಿಟ್ರು. ಟೈಮ್ ಆಗಿಬಿಡ್ತು. ಮುದೇಕಿ ಹಚ್ಚಿರ್ತಾಳಲ್ಲ, ಟೈಮ್ ಪ್ರಕಾರ ಆಗ್ಬೇಕು, ಲೇಟ್ ಆಗ್ಬಾರ್ದು ಅಂತೇಳಿ ಮುದೇಕಿ ಹೊರಗಡೆ ಬಂದ್ಲು. ಎಲ್ಲ ಸೌಂಡ್ ಕೇಳಾರ್ದು ಎಲ್ಲ ಸ್ವಲ್ಪ ಹೊತ್ತು ಬಿಟ್ಲು. ಮತ್ತೆ ಅವ್ರು ಇದ್ದದ್ದೈತೆ ಅಂತೇಳಿ ಮುಗಿದ್ಮೇಲೆ ಹೊರಗಡೆ ಬಂತು. ಮುದೇಕಿ ಬಂದು ಆಯ್ತು ಎಲ್ಲ ಕುಣಿದ್ರಿ, ಎಲ್ಲ ಸ್ಟಾಪ್ ಮಾಡ್ರಿ, ಬರ್ತ್ಡೇ ಸ್ಟಾರ್ಟ್ ಮಾಡಮ್ಮ, ಬರ್ತ್ಡೇ ಮಗು ಎಲ್ಲೈತಾ ಅಂತೇಳಿ ಎಲ್ಲರೂ ಏನ್ ಮಾಡಿದ್ಲು ಕೇಳಿದ್ರು. ಪ್ರೇರ್ ಒತ್ತಟ್ಲಿಂದ ಹುಡುಕಕತ್ತಾರ. ಆ ಮಗು ಕಾಣಿಸವಲ್ತು, ಅಸ್ಸಲ್ ಕಾಣಿಸ್ತಾ ಇಲ್ಲ. ಅವಾಗ
ಆ ಕೋಟ್ಗಳಲ್ಲಿ ಇಲ್ಲೇ ಇತ್ತಲ್ಲ ತೊಟ್ಲು, ಎಲ್ಲಿಗೋಯ್ತು ತೊಟ್ಲು ಅಂತೇಳಿ ಆ ಕೋಟ್ಗಳನ್ನ ತೆಗೆದು ಹುಡುಕಿದಂತ ಸಮಯದಲ್ಲಿ ಪ್ರಿಯರೇ ಅಲ್ಲಿ ಒಂದು ದುರ್ಘಟನೆ ನಡೆದಿತ್ತು. ಏನಂದ್ರೆ ಆ ಕೋಟ್ಗಳೆಲ್ಲ ತೆಗೆದು ಹಾಕಿದ್ಮೇಲೆ ಮಗು ಉಸಿರುಗಟ್ಟಿ ಏನಾಗ್ಬಿಟ್ಟಿತ್ತು, ಸತ್ತು ಹೋಗ್ಬಿಟ್ಟಿತ್ತು ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಒಂದು ಸಮಯದಲ್ಲಿ ಒಂದು ವೇಳೆ ಮಗುವಿಗೆ ನೀನು ಪ್ರಾಧಾನ್ಯತೆ ಕೊಡದೆ ಬಟ್ಟೆಗಳೇ ಮುಖ್ಯ, ಹಬ್ಬದ ಊಟನೇ ಮುಖ್ಯ, ಈ ಸಂಭ್ರಮ ಸಡಗರನೇ ಮುಖ್ಯ ಅಂತೇಳಿ ನೀನು ಬಂದಿದ್ರೆ, ನೀನು ಒಂದು ವೇಳೆ ಆ ಮಗುವಿಗೆ ಪ್ರಾಧಾನ್ಯತೆಯನ್ನು ಕೊಡ್ಲಾರ್ದೆ ಇದ್ದಿದ್ರೆ ಏನಾಗುತ್ತೆ, ಈ ಕ್ರಿಸ್ಮಸ್ ನಿಜವಾದ ಕ್ರಿಸ್ಮಸ್ ಆಗೋದೇ ಇಲ್ಲ. ಹಲ್ಲೆಲೂಯಾ. ಕ್ರಿಸ್ತನನ್ನ ಆರಾಧನೆ ಮಾಡಬೇಕು. ಆವತ್ತಿನ ದಿನ ಆ ಫಂಕ್ಷನ್ ಏನಾಯ್ತು ಪ್ರಿಯರೇ, ಕ್ಯಾನ್ಸಲ್ ಆಯ್ತು. ಉದ್ದೇಶ ಈಡೇರ್ತ, ಆ ಫಂಕ್ಷನ್ ಈಡೇರ್ಲಿಲ್ಲ. ಯಾಕಂದ್ರೆ ಫಂಕ್ಷನ್ಗಾಗಿ ಇರುವಂತ ಬೇಬಿನೇ ಏನಾಯ್ತು, ಸತ್ತು ಹೋಗ್ಬಿಡ್ತು ಪ್ರಿಯರೇ. ಹಲ್ಲೆಲೂಯಾ. ಒಂದು ವೇಳೆ ಇವತ್ತು ಕೂಡ ಯೇಸು ಸ್ವಾಮಿನ ನೀನು ಸಾಯಿಸ್ತಾ ಇದೆಯೇನೋ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸುವನ್ನ ಆರಾಧನೆ ಮಾಡು ಮೊದಲು, ಆಮೇಲೆ ಅವು ಇರ್ತವೆ, ಬಣ್ಣದ ಬಟ್ಟೆಗಳು ಇರ್ತವೆ, ಹಬ್ಬದ ಊಟ ಇರುತ್ತೆ, ಎಲ್ಲವೂ ಕೂಡ ಇದ್ದೇ ಇರ್ತವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್.